ಎಲ್ಲಿದೆಯೋ ಮಗನೇ? ಇಲ್ಲೇ ಅಮ್ಮ, HD ಕೋಟೆ ಹತ್ರ ಯಾವುದೋ ಒಂದು ರೆಸಾರ್ಟಲ್ಲಿದ್ದೀನಿ. ಯಾಕೋ ದೂರ ಹೋಗ್ಬಿಡೋಣ ಅಂತ ಅನ್ನಿಸ್ತು. ಮಗು ಮತ್ತು ಎಷ್ಟು ನೆನಪಾಗ್ತಾ ಇದ್ದಾರಮ್ಮ. ಅಮ್ಮ, ಮಗು ಹೇಗಿದೆ? ಏನಾದರೂ ವಿಷಯ ಗೊತ್ತಾಯ್ತಾ? ಹಾಗೆ ಇದೆ ಕಣೋ, ಅದೇ ಹಠ. ನರೇಶ ಹೇಳೋದು ಕೇಳಿದ್ರೆ ಸಂಕಟ ಆಗುತ್ತೆ. ಮಗು ನೋಡಿದ್ರೆ ಹಾಗೆ, ನೀ ನೋಡಿದ್ರೆ ಯಾರ ಕಣ್ಗೂ ಕಾಣದ ಹಾಗೆ ನಾಪತ್ತೆ ಆಗ್ಬಿಟ್ಟಿದೀಯ. ಏನು ಮಾಡಲಮ್ಮ? ನನ್ನ ನೋವು ಯಾರಿಗೆ ತಿಳಿಯುತ್ತೆ ಹೇಳು? ಹೇಳ್ಕೊಳ್ಳೋಕ್ಕೂ ಯಾರೂ ಇಲ್ಲ. ನಾನಿಲ್ವೇನೋ ಮಗನೇ, ಯಾಕೆ ಹಾಗೆ ಮಾತಾಡ್ತೀಯ? ನೀನು ನಿನ್ನ ದುಃಖನೇ ಹೆಚ್ಚು ಅಂತ ಅಂದ್ಕೊಂಡ್ರೆ ನನ್ನ ನೋವು ಕೇಳೋರು ಯಾರು? ಮಗನಿಂದ ದೂರ, ಗಂಡನ ಕಳ್ಕೊಂಡೆ. ಈಗ ಮೊಮ್ಮಗು ಯಾರ್ದೋ ಪಾಲಾಗಿ ದಿಕ್ಕಿಲ್ಲದ ಪರದೇಸಿ ಥರ ಬೆಳೀತಾ ಇದೆ. ಏನು ಮಾಡ್ಲಮ್ಮ? ಯಶು ಈ ರೀತಿ ಮಾಡ್ತಾಳೆ ಅಂತ ಯಾರಿಗೆ ಗೊತ್ತಿತ್ತು ಹೇಳು? ಸಾವು ಅನ್ನೋದು ಯಾರನ್ನೂ ಬಿಟ್ಟಿಲ್ಲ ರಘು. ಆದರೆ ಬದುಕಿರೋರು ಸತ್ತಾಗಬಾರ್ದು. ಹಾಗೆ ನೋಡಿದ್ರೆ ನಿಮ್ಮಪ್ಪ ಸತ್ತಾಗ ನಾನು ಸಾಯ್ಬೇಕಿತ್ತಲ್ವಾ? ನೀ ಮನೆ ಬಿಟ್ಟು ಹೋದಾಗ ನಾನು ದೇಶಾಂತರ ಹೋಗ್ಬೇಕಿತ್ತಲ್ವಾ? ಹಳೇದೆಲ್ಲ ಯಾಕಮ್ಮ ಈಗ? ನೀನು ಅಷ್ಟೇ ಮಗನೇ, ಹಳದನ್ನೆಲ್ಲ ಮರಿಬೇಕು. ನೀನು ಹೊಸ ಮನುಷ್ಯ ಆಗಬೇಕು ಅನ್ನೋದೇ ನನ್ನ ಆಸೆ. ನೀನು ಯಶೋದನ್ನು ಮರಿಬೇಕು, ದೇವಕಿನೂ ಮರಿಬೇಕು. ಅದೆಲ್ಲಿ ಸಾಧ್ಯ ಆಗುತ್ತೆ ಹೇಳಮ್ಮ? ಮನುಷ್ಯನ ಮನಸ್ಸಿಗೆ ಅಸಾಧ್ಯ ಅನ್ನೋದು ಯಾವುದೂ ಇಲ್ಲ ರಘು. ಒಂದು ನಿದ್ದೆ ಕಳೆದು ಎದ್ದರೆ ನಮ್ಮ ಹಳೆ ನೋವನ್ನೆಲ್ಲ ವಾಸಿ ಮಾಡ್ಕೊಳ್ಳೋ ಶಕ್ತಿ ಇದೆ ನಮ್ಮ ಮನಸ್ಸಿಗೆ. ಏನೋ ಆದಷ್ಟು ಬೇಗ ಬಂದ್ಬಿಡು ರಘು. ಈ ತಾಯಿ ಹೊಟ್ಟೆ ಇನ್ನಷ್ಟು ಉರಿಸ್ಬೇಡ. ಇಲ್ಲಮ್ಮ, ಖಂಡಿತ ಬರ್ತೀನಿ. ನನಗೂ ನಿನ್ನ ಹತ್ರ ಮಾತಾಡೋದಿದೆ. ನಿನ್ನ ಜೊತೆ ಮಾತಾಡ್ತಾ ಮಾತಾಡ್ತಾ ನನ್ನ ಮನಸ್ಸನ್ನು ಹಗುರ ಮಾಡ್ಕೋತೀನಮ್ಮ. ಹೌದು ಕಣೋ, ತಾಯಿ ಹತ್ರ ಮಾತ್ರ ಮಕ್ಕಳ ಮನಸ್ಸು ಹಗುರ ಆಗೋದು. ಯಾವಾಗ ಬರ್ತೀಯೋ ಮಗನೇ? ಇವತ್ತೇ, ಈಗಲೇ ಹೊರಡ್ತೀನಮ್ಮ. ಮನೆಗೆ ಬಂದುಬಿಡ್ತೀನಿ. ನಿನ್ನ ಧ್ವನಿ ಕೇಳಿ ಸಮಾಧಾನ ಆಯಿತು. ಬೇಗ ಬಂದ್ಬಿಡ್ತೀಯಾ? ಸವಾರಿ ನಿಮ್ಮಿಬ್ಬರ ಹೆಸರಲ್ಲಿ ಅರ್ಚನೆ ಮಾಡಿಸ್ಕೊಬರಕ್ಕೆ ಹೋಗಿದ್ದು. ಹೇಳಿದ್ರೆ ನಾವಿಬ್ರು ಬರ್ತಿದ್ವಲ್ಲ. ನಿಮ್ಮಿಬ್ರು ಕರ್ಕೊಂಡು ಹೋಗಿದ್ರೆ ನಿಮ್ಮ ಪರವಾಗಿ ನಾವು ಬೇಡ್ಕೊಳ್ಳೋ ಅವಕಾಶ ಸಿಗ್ತಿರ್ಲಿಲ್ವಲ್ಲ. ನಿಮ್ಮಿಬ್ರು ಈ ರೀತಿ ನೋಡ್ತಿದ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಕರೆಕ್ಟ್. ಹಳೆ ವಾಸುಭಾವ ಅಪರೂಪಕ್ಕೊಂದ್ಸತಿ ಮನೆಗೆ ಬಂದಾಗ ದೇವ್ಕಿ ಅಕ್ಕಂಗೆ ಕದ್ದು ಲೈನ್ ಹೊಡಿತಾ ಇದ್ರಲ್ಲ, ಅದಿನ್ನೂ ಹಾಗೇ ಕಣ್ಮುಂದೆ ಬರ್ತಾ ಇದೆ. ಒಳ್ಳೇದಾಗ್ಲಿ ವಾಸು, ಒಳ್ಳೇದಾಗ್ಲಿ. ನೀವು ದಕ್ಷಿಣ ಕೊಡ್ತಾರ ಅಂದ್ರೆ ನಾನು ಕಾಲಿಗೆ ಬೀಳ್ತೀನಿ. ನಾನೀಗ ಆಶೀರ್ವಾದ ಮಾಡಿದ್ದಕ್ಕೆ ನೀವು ನನಗೆ ಕಾಣಿಕೆ ಕೊಡಿ. ಹೌದಪ್ಪ, ಅದ್ರಲ್ಲಿ ನಂದೊಂದು ಶೇರ್. ಅಕ್ಕ ಆಶೀರ್ವಾದ ಮಾಡು. ಏಯ್ ದೇವ್ಕಿ, ತಿಳಿಯಾಗಿತ್ತು ನಮ್ಮ ಮನಸ್ಸಿನ ಕೊಳದಲ್ಲಿ ಯಾಕೆ ಸುಮ್ಮನೆ ಎಲ್ಲರೂ ಸೇರಿ ಕಲ್ಲೆಸ್ಕೊಂಡ್ವಕ್ಕ.
ಅದಕ್ಕೆ ಯಾಕೆ? ಹರಿಸೋ ಮನಸ್ಸು ಬೈದರೂ ಒಳ್ಳೇದಾಗುತ್ತೆ. ಇಂಥವ್ರ ಮಧ್ಯೆ ಇದೀವಲ್ಲ ನಾವು, ಅದಕ್ಕೆ ಖುಷಿ ಪಡ್ಬೇಕು. ವಾಸು, ನಿಂಗೆ ಈ ದೇಶ ಬಿಟ್ಟು ಹೋಗ್ಬೇಕು ಅಂತ ಆಗಾಗ ಅನ್ನಿಸ್ತಾ ಇರುತ್ತಲ್ವಾ? ಈಗಲೂ ನಿನ್ ಸುತ್ತ ಇರೋ ಈ ಜನರನ್ನೆಲ್ಲ ಬಿಟ್ಟು ಹೋಗ್ಬೇಕು ಅಂತ ಅನ್ನಿಸ್ತಾ ಇದೆಯಾ? ದೇವಕಿ, ಕೆಲವೊಂದು ಸಂದರ್ಭದಲ್ಲಿ ನಮ್ಮ ನಿರ್ಧಾರಗಳು ಆಯಾ ಮೂಡಕ್ಕೆ ತಕ್ಕ ಹಾಗಿರುತ್ತೆ, ಆಮೇಲೆ ಬದಲಾಗುತ್ತೆ. ಅದು ಪ್ರಶ್ನೆ ಮಾಡೋವಂಥ ವಿಚಾರ ಆಗ್ಬಾರ್ದು ಕಣೆ. ಹೇಳಿ, ಇನ್ನೊಂದು ಸಲ ಹೇಳಿ, ಕಿವಿ ಹಿಂಡಿ ಹೇಳಿ. ನಿಮ್ಮ ಹೆಂಡತಿ ಕಿವಿ ನಾವ್ಯಾಕ್ರಿ ಹಿಂಡ್ಬೇಕು? ಏನೋ ನೀವೇ ಆ ಕೆಲಸ ಮಾಡಿದ್ರೆ ನೀವಿಬ್ರು ಮುಖ ಹೇಗಿರುತ್ತೆ ಅಂತ ನಾವು ನೋಡ್ಬೋದಪ್ಪ. ಕಾಲದಲ್ಲಿ ಆರಂಭ. ಒಬ್ರಿಗೆ ಎಲ್ಲಿ ಜೋರ ಕಿವಿ ಹಿಂಡ್ಬಿಟ್ರೆ ನೋವಾಗ್ಬಿಡ್ತು ಅನ್ನೋ ಅಳ್ಕೋ, ಇನ್ನೊಬ್ರಿಗೆ ಕಿವಿ ಹಿಂಡೋದಕ್ ಬಿಡ್ಲಿಲ್ಲ ಅಂತಂದ್ರೆ ಗಂಡಂಗ್ ಅವಮರ್ಯಾದೆ ಆಗ್ಬಿಡ್ತಾನೆ ಸಂತ. ಒಟ್ನಲ್ಲಿ ಎಲ್ಲೇ ಇರಿ, ಚೆನ್ನಾಗಿರಿ, ಸುಖವಾಗಿರಿ. ಜೈ ಚಿನ್ನಾನಂದ ಸ್ವಾಮಿ. ಈಗ ಮತ್ತಿನ್ನೊಂದ್ಸಲ ಕೇಳ್ತಾ ಇದ್ದೀನಿ, ಈ ಸಂತೋಷನ, ಈ ದೇವ್ಕಿನ, ಈ ಜನರನ್ನೆಲ್ಲ ಬಿಟ್ಟು ಹೋಗ್ಬೇಕು ಅಂತ ಅನ್ನಿಸ್ತಾ ಇದೆಯಾ ನಿನ್ಗೆ? ದೇವಕಿ ನನಗೆ ಅವಮಾನ ಮಾಡಿದ್ಲು, ಮನೆಗೆ ಬಂದು ಬಾಯಿಗೆ ಬಂದಾಗೆ ಬೈದು ಹೋದ್ಲು ನಿಜ. ಆದರೆ ಇವತ್ತು ಯಶೋಧ ಬಿಟ್ಟರೆ ನನ್ನ ಹೆಚ್ಚು ಹಚ್ಕೊಂಡಿರೋದು ದೇವಕಿನ. ಯಶೋಧ ಏನಾದರೂ ಸತ್ತು ಹೋಗಿದ್ರೆ ದೇವಕಿ ನನಗೆ ಮಾಡಿದ ಅವಮಾನನೆಲ್ಲ ನಾನು ಮರೀತೀನಮ್ಮ. ನೀನು ಮಾತ್ರ ನಾನು ಮರೆಯೋದಿಲ್ಲ ರಘು. ಒಂದು ಹೆಣ್ಣು ನನ್ನ ಕಣ್ಣಿದ್ರೆ ನನ್ನ ಮಗನ ಬಾಯಿಗೆ ಬಂದು ಹಾಗೆ ಬೈತಾ ಇದ್ರೆ ಅದು ನೋಡ್ಕೊಂಡು ಸಹಿಸ್ಕೋಬೇಕಾ ಹೇಳು? ಅಮ್ಮ, ನನಗೋಸ್ಕರ ನೀನು ಸಹಿಸ್ಕೋಬೇಕಮ್ಮ. ನಾನು ಬೇಕಾದ್ರೆ ಮಗುನ ಮರಿತೀನಿ, ಆದರೆ ದೇವಕಿನ ಮಾತ್ರ ಮರೆಯೋಕ್ಕಾಗಲ್ಲಮ್ಮ. ನನಗೆ ವಾಪಸ್ ಬಂದಿರೋದು ಒಂದೇ ಒಂದು ಸಣ್ಣ ಆಸೆಯಿಂದ. ಆ ಆಸೆ ದೇವಕಿ. ನೀನು ನನಗೋಸ್ಕರ ಒಂದೇ ಒಂದು ಸಹಾಯ ಮಾಡ್ತೀನಮ್ಮ. ರಘು, ನಿನ್ನ ಆಸೆ ಈಡೇರಿಸೋ ಮುಂಚೆ ಈ ಕ್ಷಣದಲ್ಲಾದರೂ ನಿನ್ನ ಅಮ್ಮನ ಬಯಕೆ ಏನಿತ್ತೋ ಅದನ್ನು ಈಡೇರಿಸ್ತೀಯಾ? ಅಮ್ಮ, ನಾನು ಬದುಕಿದ್ರೆ ತಾನೇ ನಿನ್ನ ಆಸೆ ಈಡೇರಿಸೋಕೆ ಸಾಧ್ಯ. ನಾನು ಬದುಕಿರ್ಬೇಕಾದ್ರೆ ದೇವಕಿ ಬರೀ ನನ್ನ ನೆನಪಾಗಿ ಕಾಡಬಾರ್ದಮ್ಮ. ನನ್ನ ಕನಸಾಗಿರೋ ಅವಳು ನನಸಾಗೋ ಹಾಗೆ ನೀನು ನನಗೆ ಸಹಾಯ ಮಾಡಬೇಕು. ಅಂದರೆ ಅಮ್ಮ, ದೇವಕಿ ಹತ್ರ ಆ ವಾಸುಗೆ ಡಿವೋರ್ಸ್ ಕೊಡ್ಸಮ್ಮ. ಇದು ನಿನ್ನ ಕೈಲಿ ಮಾತ್ರ ಸಾಧ್ಯ ಅಮ್ಮ. ಅಮ್ಮ, ನಿನ್ನ ಮನಸ್ಸು ಮಾಡಿದ್ರೆ ಈ ನಿನ್ನ ಮಗನ ಉಳಿಸ್ಕೋಬೋದು. ರಘು, ನೀ ಮೊದಲಿಂದಲೂ ಹೀಗೆ ಕೈಗೆ ಸಿಗದೆ ಇರೋ ಕನ್ನಡಿ ಗಂಟಿಗೆ ಕೈ ಹಾಕ್ತಿರ್ತೀಯ. ಅದು ಸಿಗದೆ ಹೋದಾಗ ಹತಾಶನಾಗ್ತೀಯ.
ಯಾಕೋ ನೀನಮ್ಮ ನಿನ್ನ ಬಗ್ಗೆ ಒಳ್ಳೆದನ್ನ ಯೋಚನೆ ಮಾಡೋದು ಅಂತ ನಿನಗೆ ಒಂದ್ಸತಿನೂ ಅನ್ಸೋದಿಲ್ವಾ? ರಘು, ನೀ ಮೊದಲು ವಿನಂತಿ ಬಗ್ಗೆ ಯೋಚನೆ ಮಾಡು. ನಾನು ಹೇಳ್ದಾಗೆ ನೀನು ಮೊದಲೇ ವಿನಂತಿನ ಮದುವೆ ಆಗಿದ್ದಿದ್ರೆ ಈ ಕಷ್ಟ ಬರ್ತಾನೆ ಇರಲಿಲ್ಲ. ನೀನು ನನ್ನ ಮದುವೆ ಮಾಡ್ಕೊಳ್ಳೋಕ್ಕೆ ಅವಳು ಈಗಲೂ ಸಿದ್ಧವಾಗಿದ್ದಾಳೆ ಕಣೋ. ಇಲ್ಲಮ್ಮ, ನಾನು ದೇವಕಿನ ರಘು, ಇನ್ನೊಬ್ಬರ ಕುಟುಂಬದಲ್ಲಿ ನುಗ್ಗಿ ಅವ್ರ ದಾಂಪತ್ಯ ನಾಶ ಮಾಡಿ ಸುಖ ಪಡಬಹುದು ಅಂತ ನೀನು ಅನ್ಕೊಂಡಿದ್ರೆ ಅದು ನಿನ್ನ ಭ್ರಮೆ. ಅದೆಲ್ಲ ಆಗೋದಿಲ್ಲ. ವಿನಂತಿನೇ ನಿನ್ನ ಹೆಂಡತಿ ಆಗ್ಬೇಕು. ಇದು ನನ್ನ ಆಸೆ ಮಾತ್ರ ಅಲ್ಲ, ನಿನ್ನ ಭವಿಷ್ಯ ಕೂಡ ಅನ್ನೋದನ್ನ ಮರಿಬೇಡ. ಅಕ್ಕ, ಅಣ್ಣನ ಅಭಿನಂದನೆ ಕಾರ್ಯಕ್ರಮ ಫಿಕ್ಸ್ ಮಾಡಿದೆ. ನೀವಿ ಅಕ್ಕ ಹೊಟ್ಟೆ ಹೋದ್ಲು. ಮದುವೆ ಆದ್ಮೇಲೆ ಅದು ಏನು ಎಲ್ರಿಗೂ ತಲೆ ತಿರುಗುತ್ತೋ ನಂಗಂತೂ ಗೊತ್ತಿಲ್ಲ. ನಾಳೆ ದಿನ ನೀನು ಹಾಗೇನೆ ಡೇಟ್ನ ನಾವೇ ಫಿಕ್ಸ್ ಮಾಡ್ಬೇಕಂತೆ. ಅವತ್ತು ಫ್ರೀ ಮಾಡ್ಕೊಂಡು ಅಕ್ಕ ಬರ್ತಾಳೆ. ಹಾಗಾದ್ರೆ ಎಲ್ರೂ ನಾವೇ ಕರಿಬೇಕಾ? ಇದು ನಾವು 3 ಜನ ತಂಗಿರಿಗೆ ಸಂಬಂಧಪಟ್ಟಿದ್ದು. ಎಲ್ಲರೂ ಸೇರಿ ಹಳೆಬೀಡಕ್ಕೆ ಹೋಗಿದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳಿದ್ಲಕ್ಕ. ಅದು ನಿಜಾನೇ ಅಲ್ವಾ ಅಕ್ಕ? 1 ಪ್ಲೇಟ್ ಪೂರಿ, ಅರ್ಧ ಪ್ಲೇಟ್ ಕೇಸರಿ ಬಾತು, 1 ತಟ್ಟೆ ಇಡ್ಲಿ, ಖರ್ಚು ಕಡಿಮೆ, ಐಟಮ್ ಜಾಸ್ತಿ. ಅವಿನಾಶ್ ಮಾವ ಲಂಚ ತಗೋತಾ ಇಲ್ಲ ಅನ್ಸುತ್ತೆ. ಅದಕ್ಕೆ ನಿವಿ ಅಕ್ಕ ಎಲ್ಲರೂ ಹಳೆ ಬಿಡಲ್ಲೇ ಸೇರ್ಬಿಡೋಣ ಅಂತಂದು. ನಿನ್ನ ಯೋಚನೆ ಯಾವತ್ತೂ ಕ್ರಿಮಿನಲ್ ಆಗೇ ಇರುತ್ತೆ ಕಣೆ. ನಮ್ಗಿದೆಲ್ಲ ಉಳಿಯೋದೇ ಇಲ್ಲ ನೋಡು. ಅದಕ್ಕೆ ನಾನು ಏನು ಯೋಚನೆ ಮಾಡಿದ್ದೀನಿ ಗೊತ್ತಾ? ಅಣ್ಣನ ಅಭಿನಂದನಾ ಕಾರ್ಯಕ್ರಮ ಆಗಿದ ತಕ್ಷಣ ಯಶೋದಕ್ಕ ಹೆಸರನ್ನ ನಾನೇ ಹ್ಯಾಂಡಲ್ ಮಾಡಿಬಿಡೋಣ ಅಂತ. ಆ ಕೊಬ್ಬಿನ ರಾಣಿ ರಾಜೇಶ್ವರಿಗೆ 1 ಸರ್ತಿ ಕೊಬ್ಬು ಬೀಳಿಸ್ತೀನಿ, ನೋಡ್ತಾರೆ. ಸುಮತಿ, ನಿಂಗೆ ಯಾಕಿದೆಲ್ಲ? ನಿನ್ನ ಫ್ಯೂಚರ್ ಬಗ್ಗೆ ನೀನು ಯೋಚನೆ ಮಾಡು. ಹೇಗೋ ಪ್ರೇಮ ಪಾಶಕ್ಕೆ ಬಿದ್ದಿದ್ಯಾ, ಒಳ್ಳೆ ಹುಡುಗ ಬೇರೆ, ಇಂಥದಕ್ಕೆಲ್ಲ ಯಾಕೆ ತಲೆ ಕೆಡ್ಸ್ಕೊತೀಯ? ಯಾರೋ ಪರಿಚಯ ಇಲ್ದಿರೋರ್ಗೆ ಅನ್ಯಾಯ ಆಗ್ತಿದೆ ಅಂತ ಟಿವಿನಲ್ಲಿ ನ್ಯೂಸ್ ಗೀಸ್ ಕೇಳ್ಬಿಟ್ರೆ ನಮ್ಮ ಕಳ್ಳು ಚುರುಕು ಅನ್ನುತ್ತೆ. ಅಂಥದ್ರಲ್ಲಿ ನಮಗೆ ಪರಿಚಯ ಇರೋರಿಗೆ ಅನ್ಯಾಯ ಆಗ್ತಿದೆ ಅಂದರೆ ನೋವಾಗದೆ ಇರುತ್ತಾ? ಅಕ್ಕ, ಯಶೋದ ಏನಾಗಿರ್ಬೋದು? ರಘು ಇಲ್ಲ ರಾಜೇಶ್ವರಿ, ಇವರಿಬ್ಬರೇ ಇದಕ್ಕೆ ಉತ್ತರ ಕೊಡಬೇಕಾಗತ್ತೆ. ಅಂದರೆ ಅವ್ರ ಹತ್ರನೇ ಇದ್ದಾರೆ ಅಂತ್ಯಾ? ಅವ್ರ ಹತ್ರ ಇದಾರೋ ಇಲ್ವೋ ನನಗೆ ಗೊತ್ತಿಲ್ಲ ಕಣೆ. ಆದರೆ ಈ ಘಟನೆ ಬಗ್ಗೆ ಅವರಿಬ್ಬರಲ್ಲೇ ಯಾರಿಗಾದ್ರೂ ಒಬ್ರಿಗೆ ಗೊತ್ತಿರುತ್ತೆ ಅಂತ ಪದೇ ಪದೇ ನನ್ನ ಮನಸ್ಸು ಹೇಳ್ತಾ ಇದೆ. ಆದರೂ ತಿಳಿದೇ ಇನ್ನೊಬ್ರ ಬಗ್ಗೆ ಅನುಮಾನ ಪಡೋದು ತಪ್ಪಲ್ವಾ? ಬದುಕಿಲ್ಲ. ಬದುಕಿದ್ರೆ ಇಷ್ಟು ದಿನಗಳಾದರೂ ಕಾಣಿಸ್ಕೊಳ್ಳದೆ ಇರೋಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ. ಅವಳಿಗೆ ಹಾಗೆಲ್ಲ ಕದ್ದು ಮುಚ್ಚಿ ಇರೋಕ್ಕೆ ಸಾಧ್ಯನೇ ಇಲ್ಲ. ಅವಳು ಖಂಡಿತ ಬದುಕಿರಲ್ಲ. ನೀನಿನ್ನೂ ನಿನ್ನ ನಿರ್ಧಾರ ತಿಳಿಸ ಇಲ್ಲ? ಯಾವ ನಿರ್ಧಾರಮ್ಮ? ವಿನಂತಿ ಬಗ್ಗೆ ನಿನ್ನ ನಿರ್ಧಾರ. ಅದೇ ನನ್ನ ತೀರ್ಮಾನ ಕೂಡ. ಅಮ್ಮ, ದೇವಕ್ಕಿನ ಬಿಟ್ಟು ಬೇರೆ ಯಾವ ಹೆಣ್ಣು ನನ್ನ ಮನಸ್ಸನ್ನು ಆವರಿಸೋಕೆ ಸಾಧ್ಯನೇ ಇಲ್ಲ. ಯಶೋದ ಬಗ್ಗೆನೂ ಇದೇ ಮನಸ್ಥಿತಿ ಇತ್ತಲ್ವಾ ಅವಳನ್ನ ಮದುವೆ ಆಗೋವಾಗ? ನಾನು ಏನಮ್ಮ ಮಾಡಲಿ? ನಾನು ದೇವಕಿನ ನೋಡದೆ ಇದ್ದಿದ್ರೆ, ಅವಳು ಒಳ್ಳೆತನ ನನ್ನನ್ನು ಸೆಳೆಯದೇ ಇದ್ದಿದ್ರೆ ಯಾವತ್ತೂ ಯಶು ನನ್ನ ಮನಸ್ಸಿಂದ ಆಚೆ ಉಳಿತಾ ಇರಲಿಲ್ಲ. ಈ ರೀತಿ ನನಗೆ ದೂರ ಆಗ್ತಾನೂ ಇರಲಿಲ್ಲ. ಹಾಗಾದ್ರೆ ಇದೇ ಕಾರಣಕ್ಕೆ ಅವಳು ಕಾಣ್ದ ಹಾಗೆ ಈ ಲೋಕದಿಂದಾನೇ ದೂರ ಮಾಡಿಬಿಟ್ಯಾ? ಹಾಗೆಲ್ಲ ಹೇಳ್ಬಿಡಮ್ಮ. ಏನೋ ಆಗಿದೆ ನಿಜ, ಆದರೆ ಏನಾಯಿತು ಅಂತ ನನಗೂ ಗೊತ್ತಿಲ್ಲ. ನೇರ ಮಾತುಕತೆ ನಡೆಯಿತು. ನಾವು ಮಾತಾಡ್ತಾ ಇದ್ದ ಹಾಗೆ ಎಷ್ಟು ಮಗುನ ಎತ್ಕೊಂಡು ಓಡ್ತಾ ಇರೋದು ಕಾಣಿಸ್ತು. ನೋಡ್ತಾ ಇದ್ದ ಹಾಗೆ ಹಾರ ಬಸ್ ಮಾಡ್ಬಿಡ್ತು. ಹಾಗಾದ್ರೆ ಮಗುನ ಯಾಕಪ್ಪ ಉಳಿಸ್ದೆ? ಶಾಸ್ತ್ರಿಗೆ ನಾನು ಬೆಂಕಿ ಹತ್ತಿಲ್ಲಮ್ಮ. ಮಗು ಹೇಗೆ ಉಳಿತು ಅಂತಲೂ ನನಗೆ ಗೊತ್ತಿಲ್ಲ. ಹೊರಗಿನ ಪೊಲೀಸ್ನವರು ಮಗುನ ತಗೋ ಬಂದಾಗಲೇ ನನಗೂ ಗೊತ್ತಾಗಿತ್ತು. ಇದು ನಿಜ ಅಮ್ಮ. ರಘು, ನೀನೊಂಥರ ಮೋಡಿಗೆ ಸಿಕ್ಕಾಕೊಂಡಿದ್ಯಾ?
ಇಲ್ದ ಹೋದ್ರೆ ಕಣ್ಣೆದ್ರಿಗೆ ಯಶೋಧ ಸುಟ್ಟು ಹೋಗ್ತಾ ಇದ್ರು, ಅವಳನ್ನು ಬದುಕಿಸೋ ಪ್ರಯತ್ನ ಮಾಡಲಿಲ್ಲ ಅಂತಂದ್ರೆ ಇದೊಂಥರ ಭ್ರಾಂತಿ ಕಣೋ. ಇದರಿಂದ ನಿನಗೆ ಮುಕ್ತಿ ಸಿಗಬೇಕಾದ್ರೆ ನಿನ್ನ ಕೊರಗಲ್ಲೇ ತೀರ್ಕೊಂಡಿರೋ ನಿನ್ನ ತಂದೆ ಆತ್ಮಕ್ಕೆ ಶಾಂತಿ ಸಿಗಬೇಕು ಕಣೋ. ಹಾಗಾಗಬೇಕು ಅಂತಂದರೆ ನೀನು ವಿನಂತಿನ ಮದುವೆ ಮಾಡ್ಕೋಬೇಕು ಕಣೋ. ಸಾಕು, ಇದೇ ನಿನ್ನ ತಂದೆ ತಾಯಿ ಆಸೆ ಕಣೋ. ನೀನು ವಿನಂತಿನ ಮದುವೆ ಮಾಡಿಕೊಂಡ್ರೆ ನಾನು ಯಾವತ್ತೂ ನಿನ್ನ ಬೆನ್ನ ಹಿಂದೆ ಇದ್ದು ಕಾಪಾಡ್ತೀನಿ ಕಣೋ. ಯಶು ವಿಚಾರಣೆ ಇನ್ನೂ ಖಚಿತವಾಗಿ ಗೊತ್ತಿಲ್ಲ. ಅವಳು ಬದುಕಿರಲೂಬಹುದು. ವಿನಂತಿನ ಮದುವೆ ಆದ್ಮೇಲೆ ಯಶು ಬಂದ್ಬಿಟ್ರೆ ದೇವ್ಕಿನ್ ಪಡ್ಕೊಂಡ್ರು ಬರೋದಿಲ್ವಾ ಅವಳು? ದೇವ್ಕಿ ಯೋಚನೆ ಬಿಟ್ಬಿಡು ರಘು, ಮತ್ತೆ ಸಮಸ್ಯೆಗೆ ಸಿಕ್ಕಾಕೋಬೇಡ. ವಿನಂತಿನ ಮದುವೆ ಆಗು, ಯಶೋಧ ಬರೋದಿಲ್ಲ. ಅದು ನಿನಗೆ ಹೇಗಮ್ಮ ಗೊತ್ತು?